ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಾಂಗಿಬಾತ್ ಪೌಡ್ರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದು 1 ವರ್ಷನಾರು ಇಟ್ಕೋಬೋದು. ಎಣ್ಣೆ ಅಂತೂ ಯೂಸ್ ಮಾಡ್ದೇ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂಗಡಿಲಿ ಸಿಗೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನೋಡ್ಕೊ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ಬೇಕಾಗಿರೋದು ಸ್ವಲ್ಪ ಒಂದು 150 ಗ್ರಾಮು ಒಣಮೆಣಸಿನ್ಕಾಯಿ, ಒಂಚೂರು ಚಕ್ಕೆ, ಲವಂಗ, ಒಂಚೂರು ಗಸಗಸೆ, ಕಡಲೆಬೇಳೆ ಅದೊಂದು 100 ಗ್ರಾಮು, ಧನಿಯಾ 100 ಗ್ರಾಮು, ಉದ್ದಿನಬೇಳೆ 100 ಗ್ರಾಮು. ಒಂದು ಬಾಣಲಿಗೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಧನಿಯಾ. ಅದು ಸ್ವಲ್ಪ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಇದನ್ನ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಉರಿಬೇಕು. ಅದು ಸೀದೋಗ್ಬಾರ್ದು. ಅಲ್ಲದೆ ಹೋದರೆ ಅದು ಒಂದೊಂದಾಗಿ ಹುರ್ಕೋಬೋದು. ಈ ಥರ ಮಾಡಿದ್ರೆ ಸ್ವಲ್ಪ ನಿಧಾನಕ್ಕೆ ಹುರ್ಕೋಬೇಕು. ಉದ್ದಿನಬೇಳೆ ಬೇಗ ಕೆಂಪಗಾಗಿ ಸೀದೋದಂಗೆ ಹೋಗುತ್ತೆ. ಈಗ ಅದಕ್ಕೆ ಲವಂಗ, ಚಕ್ಕೆ ಜೊತೆಲಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಆದಷ್ಟು ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ಈಗ ಕಲರ್ ಚೇಂಜ್ ಆಗ್ತಾ ಇರೋದು ನೋಡ್ಕೊಂಡು ಗೊತ್ತಾಗುತ್ತೆ. ಅದರ ಪರಿಮಳ ಗಮ್ಮಂತ ಬರುತ್ತೆ ಮನೆ ತುಂಬ. ಈಗ ರೆಡಿಯಾಗಿದೆ ಇದು. ಈಗ ಒಂದು ಪ್ಲೇಟ್ಗೆ ಹಾಕಿಟ್ಕೋಬೇಕಿಲ್ಲ. ಈಗ ಅದೇ ಬಾಣಲಿಗೆ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. 1-2 ಸ್ಪೂನು ಗಸಗಸೆ, ಈಗ ಸಾಕೋದು ತುಂಬ ಜಾಸ್ತಿ ಹುರಿಯೋದು ಬೇಡ. ಇದನ್ನು ಸೈಡ್ ಇಟ್ಕೋಬೇಕು. ಈಗ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಮಾಮೂಲಿ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆದಷ್ಟು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕಿದ್ದೀನಿ. ಈಗ ಇದು ಹುರಿದಾಗಿದೆ. ಇದು ಒಂದು ಪ್ಲೇಟ್ಗೆ ಹಾಕಿಟ್ಕೋಬೇಕು. ಇವನ್ನೆಲ್ಲ ಒಂದೇ ಪ್ಲೇಟ್ಗೆ ಹಾಕ್ಕೋಬೇಕು. ಇದು ಸ್ವಲ್ಪ ಒಂದು 5 ನಿಮಿಷ ಆರಕ್ಕೆ ಬಿಡಬೇಕು. ಈಗ ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು
ಈಗ ಇದನ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು ಈ ಥರ. ಇದನ್ನ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಆರಬೇಕು, ಅದು ಸ್ವಲ್ಪ ಬಿಸಿ ಇರುತ್ತಲ್ಲ ಅದಕ್ಕೆ. ಇದು ಒಂದು ಬಾಟಲ್ಗೆ ಹಾಕಿಟ್ಕೊಂಡ್ರೆ ಒಂದು 6 ಮಂತ್ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಯಿಲ್ ಹಾಕ್ತೀನಿ ಈ ಥರ ಹುರ್ಕೋಬೋದು. ವಾಂಗಿಬಾತ್ ಪೌಡ್ರು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.